ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ರಿಗೂ ಕೂಡ ಆಲಯದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ನಾವು 500 ವರ್ಷಗಳಿಗಿಂತಲೂ ಕೂಡ ಪುರಾತನವಾಗಿರುವಂಥ ಒಂದು ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೋಣ. ಅದೇ ನಮ್ಮ ದೇವನಹಳ್ಳಿಯ ಶ್ರೀ ವೇಣುಗೋಪಾಲಸ್ವಾಮಿಯ ದೇವಸ್ಥಾನ. ಈ ದೇವಸ್ಥಾನದ ಇತಿಹಾಸ ಏನು, ಈ ದೇವಸ್ಥಾನ ಎಲ್ಲಿದೆ, ಹೇಗಿದೆ, ಮತ್ತು ಈ ದೇವಸ್ಥಾನದಲ್ಲಿ ನೆಲೆಸಿರುವಂಥ ಶ್ರೀ ವೇಣುಗೋಪಾಲ ಸ್ವಾಮಿಯ ಶಕ್ತಿ ಎಂಥದ್ದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾವು ಇವತ್ತಿನ ಈ ಸಂಚಿಕೆಯಲ್ಲಿ ತಿಳಿಯೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ, ದಯವಿಟ್ಟು ಮರೆಯದೆ ಎಲ್ಲರೂ ಕೂಡ ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಇದೇ ರೀತಿಯ ಹಲವಾರು ವಿಶೇಷವಾದ ದೇವಸ್ಥಾನಗಳ ಸಂಪೂರ್ಣ ಮಾಹಿತಿಯ ವಿಡಿಯೋಸ್ಗಳು ಸಿಗ್ತಾ ಇರುತ್ತೆ. ಹಾಗೆ ಯಾರೆಲ್ಲ ಇನ್ನು ಆಲಯ ದರ್ಶನ ಯೂಟ್ಯೂಬ್ ಚಾನಲ್ನ ಫೇಸ್ಬುಕ್ ಗ್ರೂಪ್ ಆಗಿರ್ಬೋದು, ಫೇಸ್ಬುಕ್ ಪೇಜ್ ಆಗಿರ್ಬೋದು, ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲೂ ಕೂಡ ಜಾಯ್ನ್ ಆಗಿ ಅದರಲ್ಲೂ ಕೂಡ ನಿಮಗೆ ವಿಶೇಷವಾದ ಮಾಹಿತಿಗಳಾಗಿರ್ಬೋದು, ಫೋಟೋಸ್ಗಳಾಗಿರ್ಬೋದು, ಮತ್ತು ಸಣ್ಣ ಪುಟ್ಟ ವಿಡಿಯೋಸ್ಗಳ ಕ್ಲಿಪ್ಸ್ ಆಗಿರ್ಬೋದು, ಮತ್ತು ಈ ರೀತಿಯ ಹಲವಾರು ವಿಶೇಷವಾದ ಮಾಹಿತಿಗಳು ಕೂಡ ನಿಮಗೆ ಅಲ್ಲಿ ಸಿಗ್ತಾ ಇರುತ್ತೆ. ಸೊ ಹಾಗಾದ್ರೆ ಬನ್ನಿ, ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ನಾವು ದೇವನಹಳ್ಳಿಯಲ್ಲಿ ಇರುವಂಥ ಶ್ರೀ ವೇಣುಗೋಪಾಲ ಸ್ವಾಮಿಯ ಪುಣ್ಯಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ.
ಅಸ್ತು ಗೋಪಾಲಬಾಲಾಯ ಸತ್ಯಾಯ ಪರಮಾತ್ಮನೆ ಭಕ್ತವಾತ್ಸಲ ನಿತ್ಯ ಭೋಗ್ಯಾಯ ಮಂಗಳಂ. ಇದು ನನ್ನ ಹೆಸರು ಗೋಪಾಲಕೃಷ್ಣ ಭಟ್ಟರ್. ಇಲ್ಲಿ ಕಣ್ಣನ್ ಅಂತ ಕೂಗ್ತಾರೆ ಅಲ್ಲಿ ಹೆಚ್ಚಾಗಿ. ಇಟ್ಟಿರ್ತಕ್ಕಂಥ ಹೆಸರು ಅಡ್ಡ ಹೆಸರು ಕಣ್ಣನ್ ಅಂತೇಳಿ. ನಾನು ಈ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಗ್ರಾಮದ ವೇಣುಗೋಪಾಲಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕನು. ಇದು ಸುಮಾರು ದೇವಸ್ಥಾನ ಬಂದು ಸುಮಾರು 600 ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಇದು ದ್ರಾವಿಡ ಶೈಲಿಯಲ್ಲಿ ಕಟ್ಟಿರ್ತಕ್ಕಂಥದ್ದು ದೇವಸ್ಥಾನ ಬಂದು. ಆಗಿನ ಕಾಲದಲ್ಲಿ 600 ವರ್ಷದ ಹಿಂದೆ ರಣಬೇರೇಗೌಡ ಮಲಬೇರೇಗೌಡ ಅಂತ ಹೇಳಿ ಪಾಳ್ಯಗಾರರು ಸುಮಾರು 600 ವರ್ಷದ ಹಿಂದೆ ಇಲ್ಲಿ 5 ಮೈಲಿ ದೂರದಲ್ಲಿ ಇರ್ತಕ್ಕಂಥ ಆವತಿ ಗ್ರಾಮದಲ್ಲಿ ಬಂದು ಅಲ್ಲಿ ಗುಡಿಸಲು ಹಾಕ್ಕೊಂಡು ಅಲ್ಲಿ ವಾಸ ಮಾಡ್ಕೊಂಡಿರ್ತಾರೆ. ಹೀಗೆ ಅವ್ರು ಜೀವನ ಮಾಡ್ತಾಯಿದ್ರೆ ಒಂದು ಸಲ ಏನಾಗುತ್ತೆ ಅಂದರೆ ಜೋರಾಗಿ ಮಳೆ ಗಾಳಿ ಬಂದು ಗುಡಿಸಲು ಸಾಮಾನೆಲ್ಲ ಮಳೆಗೆ ಕಿತ್ಕೊಂಡು ಹೊರಟೋಗುತ್ತೆ. ಆಗ ಅವ್ರಿಗೆ ಏನಾಗುತ್ತೆ, ಎಲ್ಲ ಗುಡಿಸಲ ಕಿತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈ ಸಿಕ್ಕಿದ ಪದಾರ್ಥಗಳನ್ನ ತಗೊತಾರೆ, ಸರಂಜಾಮಗಳನ್ನೆಲ್ಲ ಒಂದು ಪರಕೆ ಹೋಗಿ ಒಂದು ಕಿತ್ಕೊಂಡಿರುತ್ತೆ. ಕಿತ್ತರೆ ಬರೋದಿಲ್ಲ. ಪರಕೆ ತಾನೇ ನಮಗೇನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಪರಕೆನಲ್ಲೇ ಬಿಟ್ಬಿಟ್ಟು ಒಂದು ಮರದ ಕೆಳಗೆ ಅಲ್ಲೇ ಆಶ್ರಯ ಮಾಡ್ಕೊಂಡು ಇವತ್ತು ಇಲ್ಲಿ ಮಲ್ಕೊಂಡು ಮುಂದಿನ ಊರಿಗೆ ನಾವು ಪ್ರಯಾಣ ಮಾಡೋಣ ಅಂತ ಒಂದು ಮರದ ಕೆಳಗೆ ಮಲ್ಕೊಂಡಿರ್ತಾರೆ. ಮಲ್ಕೊಂಡಿರ್ಬೇಕಾದ್ರೆ ರಾತ್ರಿ ಸ್ವಪ್ನದಲ್ಲೇ ಸ್ವಾಮಿ ಕಾಣಿಸ್ಕೊಂಡು ಅವ್ರಿಗೆ ಆ ಹುತ್ತ ಐತಲ್ಲ, ಹುತ್ತದಲ್ಲಿ 7 ಕೊಪ್ಪರಿಗೆ ಹಣ ಮತ್ತು ತಿಮ್ಮರಾಯ ಸ್ವಾಮಿ ಮತ್ತು ವೇಣುಗೋಪಾಲ ಸ್ವಾಮಿ 2 ದೇವರಿದೆ. 2 ದೇವಾಲಯಗಳು ನೀವು ನಿರ್ಮಾಣ ಮಾಡಬೇಕು ಅಂತ ಅವ್ರ ಸ್ವಪ್ನದಲ್ಲಿ ಆಜ್ಞೆ ಆಗುತ್ತೆ. ಸರಿ, ಮಾನಸ ಇದ್ದಾಗ ಅವ್ರಿಗೆ ಒಂಥರ ಏನು ರಾತ್ರಿಯಲ್ಲಿ ಈ ಥರ ಸ್ವಪ್ನ ಆಯ್ತಲ್ಲ ಅಂದ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಅವರೆಲ್ಲ ಇದು ಮಾಡ್ಕೊಂಡು ಹುತ್ತಾನೆ ಇದನ್ನು ಮಾಡಿ ನೋಡಿದಾಗ ಅಲ್ಲಿ 7 ಕೊಪ್ಪರಿಗೆ ಹಣ ಮತ್ತು ತಿಮ್ಮರಾಯ ಸ್ವಾಮಿ ಮತ್ತು ವೇಣುಗೋಪಾಲ ಸ್ವಾಮಿ ಭವ್ಯ ವಿಗ್ರಹಗಳು ಇರ್ತಾರೆ. ಅದನ್ನೇನು ಮಾಡ್ತಾರೆ, ಒಂದು ವಿಗ್ರಹನ ಅಲ್ಲೇ ಬೆಟ್ಟದ ಮೇಲೆ ತಿಮ್ಮರಾಯ ಸ್ವಾಮಿ ವಿಗ್ರಹನ ಅಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಇನ್ನೊಂದು ದೇವಸ್ಥಾನ ಮತ್ತು ಕೋಟೆಯನ್ನು ನಿರ್ಮಾಣ ಮಾಡಬೇಕು ಅಂದ್ಬಿಟ್ಟು ಇಲ್ಲಿ ಬಂದು ಇಲ್ಲಿನ ಪಾಳ್ಯಗಾರ ಬಂದು ದ್ಯಾವಣ್ಣಗೌಡ ಅಂತೇಳಿ ಅವನು ಬಂದು ಅವ್ರನ್ನ ಕೇಳ್ಕೊಳ್ತಾರೆ, ನಮಗೆ ದೇವಾಲಯಕ್ಕೂ ಒಂದು ಕೋಟೆ ಕಟ್ಟಬೇಕು, ನಮ್ಗೆ ಸ್ವಲ್ಪ ಆಶ್ರಯ, ನಮಗೆ ಜಾಗ ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ಅವ್ರೇನು ಹೇಳ್ತಾರೆ, ಆಗ ನಂಗೆ ನನ್ನ ಹೆಸರಲ್ಲಿ ನನಗೆ ಊರು ಕಟ್ಟೋದಾದರೆ ನಾನು ನಿಮಗೆ ಜಾಗ ಕೊಡ್ತೀನಿ ಅಂತ ಒಂದು ಒಪ್ಪಂದ ಮಾಡ್ಕೊತಾರೆ. ಆಯಿತು, ನಿಮ್ಮ ಹೆಸರನ್ನು ನಾನು ಊರು ಕಟ್ತೀನಿ ಅಂತೇಳಿ ಒಪ್ಪಂದ ಮಾಡಿಕೊಂಡು ಆಗ ಕೋಟೆನೂ ದೇವಸ್ಥಾನ ಕಟ್ತಾರೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಆಗ ದೇವನಹಳ್ಳಿ ಅಂತೇಳಿ ಹೆಸರಾಗಿರ್ತಕ್ಕಂಥ ದೇವಸ್ಥಾನ ಬಂದು ಇದು 600 ವರ್ಷ ಇತಿಹಾಸ ಇರ್ತಕ್ಕಂಥ ದ್ರಾವಿಡ ಶೈಲಿಯಲ್ಲಿ ಇರ್ತಕ್ಕಂಥ ದೇವಸ್ಥಾನ. ಇದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ. ಇದು ಬಂದು ಮಾಘ ಮಾಸದಲ್ಲಿ ಮಾಘ ಪೌರ್ಣಮಿ ಮಖಾ ನಕ್ಷತ್ರದಲ್ಲಿ ಇದು ರಥೋತ್ಸವ ಆಗುತ್ತೆ. ರಥೋತ್ಸವದ ಕಾರ್ಯಕ್ರಮದಲ್ಲಿ 1 ತಿಂಗಳು ದೇವಸ್ಥಾನ ಆಗಮ ಕಾರ್ಯಕ್ರಮಗಳಾದಮೇಲೆ 2 ತಿಂಗಳ ಕಾಲದ ಪೂಜಾ ಪುನಸ್ಕಾರಗಳು, ದಿನಾಭಿಷೇಕ, ಉತ್ಸವಾದಿಗಳು ಎಲ್ಲ ನಡೆಯುತ್ತೆ. ಆಮೇಲೆ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆಗಳು, ವೆಂಕಟೇಶ್ವರ ಅಲಂಕಾರಗಳಿರುತ್ತೆ. ಮತ್ತು ಕೃಷ್ಣ ಜನ್ಮಾಷ್ಟಮಿ ಟೈಮ್ನಲ್ಲಿ ಮತ್ತು ಈ ನವರಾತ್ರಿ ಟೈಮ್ನಲ್ಲಿ ವಿಶೇಷ ಪೂಜೆಗಳಿರ್ತಕ್ಕಂಥ ಆ ಪೂಜೆ ಎಲ್ಲ ಇಲ್ಲಿ ಇರ್ತಕ್ಕಂಥ ಯಾದವ ಸಂಘ ಮತ್ತು ಯಾದವ ಯುವಕ ಸಂಘದವರೆಲ್ಲ ಹೆಚ್ಚಿಗೆ ಪೂಜೆ ಕಾರ್ಯಕ್ರಮಗಳನ್ನು ಮಾಡ್ತಾಯಿರ್ತಾರೆ. ಮತ್ತು ಕಾರ್ತಿಕ್ ಮಾಸ, ಧನುರ್ಮಾಸ ಮತ್ತು ವೈಕುಂಠ ಏಕಾದಶಿ ಮತ್ತು ಇತರೆ ವಿಶೇಷ ಪೂಜೆಗಳೆಲ್ಲ ನಡೀತಾ ಇರ್ತದೆ. ಹಾಗೂ ಈಗ ದೇವ್ರಿಗೆ ಇರ್ತಕ್ಕಂಥ ವಿಶೇಷ ಆಭರಣಗಳು ಅಂತಂದರೆ ಪಾಳ್ಯಗಾರ ಕಾಲದ ವಿಶೇಷ ಆಭರಣಗಳು ನಾವು ಕಣ್ಣನ್ನು ನೋಡಿ ಧನ್ಯರಾಗಬೇಕಷ್ಟೇ. ಇದು ಒಡವೆಗಳು ಬಂದು ಈ ಮೇಲ್ಕೋಟೆ ಇರ್ತಕ್ಕಂಥ ವೈರಮುಡಿ ಬಂದು ಅದು ಮೊದಲನೇ ಸ್ಥಾನ, ಕರ್ನಾಟಕದಲ್ಲಿ ಮೊದಲನೇ ಸ್ಥಾನ. ಈ ಒಡವೆಗಳೆಲ್ಲ ಬಂದು ನಮ್ಮ ದೇವಸ್ಥಾನ ಬಂದು 2ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಇದು ನವರತ್ನಕ್ಕೆ ಸ್ವಾಮಿಯರಿಗೆ ಇರ್ತಕ್ಕಂಥ ನವರತ್ನ ಕಿರೀಟ ಆಗಿನ ಕಾಲದಲ್ಲಿ ಯಾರೋ ಪಾಳ್ಯಗಾರ ಮಾಡಿಸ್ಕೊಟ್ಟಿರ್ತಕ್ಕಂಥ ಬಂಗಾರ ಕಿರೀಟ, ನವರತ್ನ ಕಿರೀಟ, ಕರಾಚಿ ನಂಜರಾಜೇಶ್ವರಿ ಕೊಟ್ಟಿರ್ತಕ್ಕಂಥ ಪದಕ, ಇವರು ಪಾಳ್ಯಗಾರ ಬೆಂಗಳೂರು ಕೆಂಪೇಗೌಡ ಕೊಟ್ಟಿರ್ತಕ್ಕಂಥ ಪದಕ, ದ್ಯಾವಣ್ಣಗೌಡ ಕೊಟ್ಟಿರ್ತಕ್ಕಂಥ ಪರಂಗಿಸುಡಿ ಪದಕ, ಹೀಗೆ ತುಂಬ ಹಲವಾರು ಭಕ್ತರು ಮಾಡಿಸ್ಕೊಟ್ರಪ್ಪ. ಬೇಕಾದ 21 ಬೇಕಾದಷ್ಟು ಒಡವೆಗಳಿರ್ತಕ್ಕಂಥ ದೇವಸ್ಥಾನ, ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಮತ್ತು ಭಕ್ತಾದಿಗಳ ಇಷ್ಟಾರ್ಥ ಕೋರಿಕೆ ನೆರವೇರಿಸ್ತಕ್ಕಂಥ ದೇವರು. ಅವರವ್ರ ಇಷ್ಟಾರ್ಥ ಏನೇನು ಅಕಸ್ಮಾತ್ ಅವ್ರಿಗೆ ತುಂಬ ದಿವಸ ಮದುವೆ ಇರೋದಿಲ್ಲ ಮತ್ತು ಮಕ್ಕಳಿರೋದಿಲ್ಲ, ಇಲ್ಲಿ ಬಂದು ಅರ್ಕೆ ಮಾಡ್ಕೊಂಡಾದ್ಮೇಲೆ ಬಂದು ಇಲ್ಲಿ ಸ್ವಾಮಿಯವರಿಗೆ ಅಭಿಷೇಕ ಮಾಡಿಸಿ ಇಲ್ಲಿ ದರ್ಪಣ ಮಂದಿರದಲ್ಲಿರ್ತಕ್ಕಂಥ ಬಾಲಗೋಪಾಲ ಕೃಷ್ಣನಿಗೆ ಬೆಣ್ಣೆ ಅಲಂಕಾರ ಮಾಡಿದ್ರೆ ಅವ್ರ ಇಷ್ಟಾರ್ಥಗಳಲ್ಲಿ ನೆರವೇರಿದೆ. ತುಂಬ ಜನಕ್ಕೆ ಅವ್ರಿಗೆ ಇದು ಸರ್ಕಾರಿ ನೌಕರರಿಗೂ ಅವ್ರಿಗೂ ಇಷ್ಟಾರ್ಥಗಳಲ್ಲಿ ನೆರವೇರಿದೆ. ಅದರಿಂದ ಎಲ್ಲ ಭಕ್ತರು ಬಂದು ಆ ಸೇವೆ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ಒಳಗಡೆ ಇರ್ತಕ್ಕಂಥ ಮೂರ್ತಿ ಬಂದು ಚತುರ್ಭುಜ ಇರ್ತಕ್ಕಂಥ ಗೋಪಾಲಕೃಷ್ಣ, ಕೊಳಲು ವೇಣುಗೋಪಾಲ ಅಂತಂದರೆ ಕೊಳಲು ಇಟ್ಕೊಂಡಿರ್ತಕ್ಕಂಥ ಮತ್ತು ಚತುರ್ಭುಜ, 2 ಕೈನಲ್ಲಿ ಶಂಕುಚಕ್ರ, 2 ಕೈನಲ್ಲಿ ಕೊಳಲು ಇಟ್ಕೊಂಡು ನಿಂತಿರೋ ಭಂಗಿರ್ತಕ್ಕಂಥ ಗೋಪಾಲಕೃಷ್ಣ. ಆಮೇಲೆ ಬಂದು ರುಕ್ಮಿಣಿ ಬಂದು ಕೃಷ್ಣನ ಬಲಭಾಗದಲ್ಲಿ ಇರ್ತಕ್ಕಂಥದ್ದು ಸಾಲಿಗ್ರಾಮ ಶಿಲೆ. ಈ ಶಿಲೆ ಬಂದು ಸಾಲಿಗ್ರಾಮ ಶಿಲೆ ನೋಡಿರ್ತೀರಿ, ಸಾಮಾನ್ಯ ನೈಸಾಗಿ ಬರ್ತದೆ. ಇದು ನಮ್ಮ ದ್ರಾವಿಡ ಶೈಲಿಯಲ್ಲಿ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ
ಅದು ಬಲಭಾಗ ಕೃಷ್ಣನ ದೇವ್ರ ಪಕ್ಕದಲ್ಲೇ ಬಲಭಾಗದಲ್ಲೇ ಬರಬೇಕು ಮೊದಲನೇ ಹೆಂಡತಿ ಬಂದು, ಅದು ಬಂದು ರುಕ್ಮಿಣಿ ಒಂದು. ಈ ಎಡಭಾಗದಲ್ಲಿ ಇರ್ತಕ್ಕಂಥದ್ದು ಬಂದು ಸತ್ಯಭಾಮೆ ರುಕ್ಮಿಣಿ ಸತ್ಯಭಾಮ ವೇಣುಗೋಪಾಲ ಅಂತೇಳಿ ಅದು ಮಾಡಿರ್ತಕ್ಕಂಥದ್ದು. ಆಮೇಲೆ ಒಳಭಾಗದಲ್ಲಿ ಇರ್ತಕ್ಕಂಥ ದೇವರುಗಳು ಬಂದು ಇಲ್ಲಿ ನಾವು ಹೋಗ್ತಾ ನಮ್ಮ ಎಡಭಾಗದಲ್ಲಿ ಇರ್ತಕ್ಕಂಥದ್ದು ಲಕ್ಷ್ಮೀ ಅಮ್ಮನವರು ಅಂತ, ಮಹಾಲಕ್ಷ್ಮಿ ಮೂಲ ಸ್ವರೂಪ ಬಂದು ಮಹಾಲಕ್ಷ್ಮಿ. ಎಲ್ಲ ರೂಪದಲ್ಲೂ ಬೇರೆ ಬೇರೆ ಅವತಾರಗಳಲ್ಲಿ ಬೇರೆ ಬೇರೆ ಹೆಸರುಗಳು ಬರ್ತದೆ. ಇಲ್ಲಿ ಮೂಲ ಬಂದು ಲಕ್ಷ್ಮೀ ಅಮ್ಮನವರು ಇದ್ದೇ ಇರ್ತದೆ ಎಲ್ಲ ದೇವಾಲಯಗಳಲ್ಲಿ. ಆದರೆ ಎದುರು ಭಾಗದಲ್ಲಿ ಬಂದು ದರ್ಪಣ ಮಂದಿರ ಅಂತ, ಅಂದರೆ ದರ್ಪಣ ಮಂದಿರ ಅಂದರೆ ದೇವರಿಗೆ ಶಯನಗೃಹ ಅಂತಾರೆ. ಶಯಗೃಹದಲ್ಲಿ ದೇವರು ಎಲ್ಲ ಕಡೆಯೂ ಇರ್ತಾನೆ ಅನ್ನೋದು ಒಂದು ನಮ್ಮ ಒಂದು ಇದಕ್ಕೋಸ್ಕರ ನಾವು ಎಲ್ಲ ಕಡೆ ಇರ್ತಾನೆ ದೇವರು ಅನ್ನೋದಕ್ಕೋಸ್ಕರ ದರ್ಪಣ ಅಂದರೆ ಕನ್ನಡಿ ಅಂತೇಳಿ ಅದನ್ನು ಕನ್ನಡಿ ಅಲ್ಪಡಿಸಿ ಅಲ್ಲಿ ಬೆಣ್ಣೆ ಕೃಷ್ಣ ಅಂತ ಇದು ಮಾಡಿದ್ದಾರೆ. ಆ ಬೆಣ್ಣೆ ಕೃಷ್ಣ ಏನಂತ ಅದೇ ಹೇಳಿದ್ನಲ್ಲ, ಈಗ ಹಿಂದೆ ಹೇಳಿದಂಗೆ ಕೃಷ್ಣನಿಗೆ ಅಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಮದುವೆ ಆಗಿದ್ದವರು, ಮಕ್ಕಳಾಗದಿರೋ, ಅವರ ಸರ್ಕಾರಿ ಕೆಲಸಗಳು ಅಥವಾ ಇಂಥವ್ರು ಇನ್ನೇನೇನು ಕೋರಿಕೆಗಳು ಎಲ್ಲ ನೆರವೇರಿಸಿದ್ರೆ ಅದು ಆ ದೇವ್ರಿಗೆ ಮಾಡ್ತಾರೆ, ಬೆಣ್ಣೆ ಅಲಂಕಾರ ಮಾಡ್ತಕ್ಕಂಥದ್ದು ಅದೊಂದು ಇಷ್ಟ ಆಗ್ತದೆ. ಆಮೇಲೆ ಬಂದು ಉತ್ಸವ ಮೂರ್ತಿ. ಆಮೇಲೆ ಪ್ರಾಕಾರದಲ್ಲಿ ಇರ್ತಕ್ಕಂಥದ್ದು ಈ ಎಲ್ಲ ರಾಮಾಯಣ ಇರ್ತಕ್ಕಂಥದ್ದು. ರಾಮಾಯಣ ಎಲ್ಲ ನೀವು ಕೇಳೇ ಇರ್ತೀರಿ ಸಾಮಾನ್ಯವಾಗಿ. ಆಗ ಈ ವಿಶ್ವಾಮಿತ್ರಗಳು ತಪಸ್ಸು ಮಾಡಬೇಕಾದ್ರೆ ಈ ಮಾರೀಚ ಸುಬಾಹು ರಾಕ್ಷಸರು ಬಂದು ಅವ್ರಿಗೆ ತೊಂದರೆ ಕೊಡ್ತಾಯಿದ್ರು, ಯಾಗಗಳಿಗೆಲ್ಲ ತೊಂದರೆ ಕೊಡ್ತಾಯಿದ್ರು. ಈ ತೊಂದರೆಯನ್ನು ಯಾಗ ನಿವಾರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡ್ತಾರೆ, ದಶರಥ ಮಹಾರಾಜನ ಹೋಗಿ ಕೇಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದಶರಥ ಮಹಾರಾಜನ ಬಂದು ಕೇಳ್ಕೊತಾರೆ. ನಾವು ಈ ಥರ ಯಾಗ ಮಾಡಬೇಕು, ನಮ್ಗೆ ಮಾರೀಚ ರಾಕ್ಷಸರು ಬಂದು ಬಹಳ ತೊಂದರೆ ಕೊಡ್ತಾಯಿದ್ದಾರೆ, ನಮ್ಗೆ ತೊಂದರೆ ನಿವಾರಣೆ ಮಾಡಬೇಕು ಅಂತ ಬಂದು ದಶರಥ ಮಹಾರಾಜನ ಕೇಳ್ಕೊತಾರೆ. ಆಗ ದಶರಥ ಮಹಾರಾಜ ಏನು ಮಾಡ್ತಾರೆ, ನಮ್ಮ ರಾಮ ಲಕ್ಷ್ಮಣರನ್ನು ಕಳಿಸ್ಕೊಡ್ತೀನಿ, ಅವರು ಎಲ್ಲ ನೋಡ್ಕೊಳ್ತಾರೆ ಅಂದ್ಬಿಟ್ಟು ಅವ್ರನ್ನ ಕಳಿಸ್ತಾರೆ. ಅವರು ರಾಮ ಲಕ್ಷ್ಮಣರನ್ನು ಕರ್ಕೊಂಡೋಗಿ ಅವ್ರಿಗೆ ಯಾಕೆ ಸಂರಕ್ಷಣೆ ಮಾಡೋಕ್ಕೋಸ್ಕರ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ರಾಕ್ಷಸರನ್ನ ಸಂಹಾರ ಮಾಡ್ತಾರೆ. ಒಬ್ಬ ರಾಕ್ಷಸ ಅಲ್ಲೇ ಸರಳ, ಇನ್ನೊಬ್ಬ ರಾಕ್ಷಸ ಲಂಕಾದಲ್ಲಿ ಇದು ಮಾಡ್ತಾನೆ. ಆಮೇಲೆ ತಾಟಕಿ ರಾಕ್ಷಸಿ ಯುದ್ಧಕ್ಕೆ ಬರ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ ಮತ್ತು ಅಹಲ್ಯ ಶಾಪಿ ಮೋಚನ ಒಂದು ದೃಶ್ಯ ಮತ್ತು ಸೀತಾ ಸ್ವಯಂವರ ಶಿವಧನುಸು ಮುರಿದಿರ್ತಕ್ಕಂಥ ಒಂದು ಸನ್ನಿವೇಶ. ಆಮೇಲೆ ಯೋಗ ನರಸಿಂಹ, ನಾಟ್ಯ ನರಸಿಂಹ. ಆಮೇಲೆ ಕೃಷ್ಣ ಬಂದು ಈ ನಂದಗೋಕುಲದಲ್ಲಿ ಗೋಪಿಕಾಸ್ತ್ರೀಯರೆಲ್ಲ ಕೊಳದಲ್ಲಿ ಸ್ನಾನ ಮಾಡ್ತಾ ಇರ್ತಕ್ಕಂಥ ಸೀರೆ ತಗೊಂಡೋಗಿ ಮರದ ಮೇಲೆ ನಿಂತ್ಕೊಂಡು ಆಗ ಗೋಪಿಕಾಸ್ತ್ರೀಯರೆಲ್ಲ ನಮ್ಮ ಸೀರೆ ಕೊಡಿ ಅಂತ ಕೇಳ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ. ಆಮೇಲೆ ಬಂದು ಇದು ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇರ್ತಕ್ಕಂಥ ಒಂದು ಚಿತ್ರ ಇಲ್ಲಿ ಮುಂಭಾಗ ಮುಖಮಂಟಪದ ಆದಲ್ಲಿ ಇರ್ತದೆ. ದೇವಾಲಯ ಬಂದು ಈ ಶಿಲ್ಪಶಾಸ್ತ್ರದಲ್ಲಿ 8 ಅಂಗಗಳ ವಿಧಗಳನ್ನೆಲ್ಲ ಮಾಡಿರ್ತಾರೆ ಶಿಲ್ಪಶಾಸ್ತ್ರ ಪ್ರಕಾರ. ರಾಜಗೋಪುರ, ಧ್ವಜಸ್ತಂಭ, ಗರುಡಗಂಬ, ಮುಖಮಂಟಪ, ನವರಂಗ, ಆಲಯ, ಶುಕನಾಶಿಕ, ಗರ್ಭಗುಡಿ ಅಂತೇಳಿ 8 ಅಂಗಭಾಗಗಳಾಗಿ ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದು. ದ್ರಾವಿಡ ಶೈಲಿ ಇರ್ತಕ್ಕಂಥ ತುಂಬ ವಿಶೇಷವಾಗಿರ್ತಕ್ಕಂಥ ದೇವಾಲಯ ಆಗಿರ್ತದೆ ಇದು. ಈ ದೇವಾಲಯ ಬಂದು ತುಂಬ ಭಕ್ತಾದಿಗಳು ಇಷ್ಟಾರ್ಥ ಕೋರಿಕೆಗಳೇ ತುಂಬ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಸುಮಾರು 600 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಾಲಯ ತಮ್ಮ ಇಷ್ಟಾರ್ಥಗಳ ಕೋರಿಕೆಗಳು ಬಹಳ ಇಷ್ಟವಾದ ನೆರವೇರಿಸಿದೆ. ಅವ್ರ ಕೋರಿಕೆ ಏನೇ ಆಗಿರ್ಬೋದು, ಅಥವಾ ಮದುವೆ ಆಗಿರ್ಬೋದು, ಅಥವಾ ಮಕ್ಕಳ ಬಗ್ಗೆ ಆಗಿರ್ಬೋದು, ಅಥವಾ ಸಾಂಸಾರಿಕ ತೊಂದರೆಗಳಿರ್ಬೋದು, ಆಫೀಸಿನ ಕಥೆ ಆಗಿರ್ಬೋದು, ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಬಂದು ದೇವರ ದರ್ಶನ ಮಾಡಿ ಹೋದರೆ ತುಂಬ ಅವ್ರಿಗೆ ಅನುಕೂಲ. ಕೆಲವೇ ದಿನಗಳಲ್ಲಿ ಅವ್ರಿಗೆ ಅನುಕೂಲ ಗೊತ್ತಾಗುತ್ತೆ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಅಂದರೆ ಇದೇ ಇರೋದು, ಇನ್ಯಾವುದೂ ಇಲ್ಲ. ಬಂದು ಇಲ್ಲಿ ಒಂದು ಸೇವೆ ಮಾಡಿದ್ರೆ ನಿಮಗೆಲ್ಲ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತ ಹೇಳಿ. ಈ ದೇವಾಲಯ ಸಮಯ ಬಂದು ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೂ ಇರುತ್ತೆ. ಸಂಜೆ ಬಂದು 6 ಗಂಟೆಯಿಂದ 8 ಗಂಟೆವರೆಗೂ ಇರುತ್ತೆ. ಮಧ್ಯ ಸಮಯದಲ್ಲಿ ಬಂದರೆ ಇಲ್ಲೇ ಪಕ್ಕದಲ್ಲೇ ವಾಸ ಇದ್ದೀವಿ. ತಾವು ಬಂದ ಸಮಯದಲ್ಲಿ ದೇವರ ದರ್ಶನ ಮಾಡಿ ನಿಮಗೆ ಅವಕಾಶ ಮಾಡಿಕೊಡ್ತಾರೆ.